ಇವತ್ತು ಕಾರ್ಯಕ್ರಮದಲ್ಲಿ ಒಂದು ಮಾತನ್ನೇ ಪ್ರಸ್ತಾಪ ಮಾಡಿದೆ, ಇಡೀ ಸಮುದಾಯ ವಿರುದ್ಧವಾಗಿ ನಿಂತ್ಕೋಬೇಕು, ಈ ರೀತಿ ಮಾಡೋದೇ ಸರ್ಕಾರ ಮಾಡ್ತಾ ಇದೆ ಮಾತನ್ನು. ನೋಡಿ, ನಾವು ಯಾವುದೇ ರಿಸರ್ವೇಷನ್ ಮತ್ತೊಂದಕ್ಕೆ ವಿರೋಧಿ ಅಲ್ಲ, ನಾವು ವಿರೋಧಿಗಳು ಅಲ್ಲ. ಆದರೆ ಯಾರೋ ಅಂಕಿ ಸಂಖ್ಯೆ, ಈ ಕೇರಳದಲ್ಲಿ ಇದು ಮಲಯಾಳದಲ್ಲಿ ಒಂದು ಭಾಷೆ ಇದೆ, ಮಾತಿದೆ, 8 18 ಅಂತೇಳಿ, ಅಂದರೆ 8 ಅಂದರೆ 18 ಅಂತ ಹೇಳಿ. ಈ ರೀತಿ ತಪ್ಪು ಲೆಕ್ಕಾಚಾರಗಳನ್ನು ಮಾಡುವುದರ ಮುಖಾಂತರ ಸಂಖ್ಯೆಗಳನ್ನು ವ್ಯತ್ಯಾಸ ಮಾಡಿ ಯಾರ್ದೋ ಶಕ್ತಿ ಕುಂದಿಸ್ತೇನೆ ಅಂತ ಹೇಳುವಂಥ ಈ ಸಿದ್ದರಾಮಯ್ಯಂದು ವ್ಯವಹಾರಗಳುಂಟಲ್ಲ, ಇದನ್ನೆಲ್ಲ ಈ ಸಮಾಜ ಖಂಡಿತ ತಡ್ಕೊಳ್ಳಲ್ಲ. ಇವರು ಸಾಕಷ್ಟು ರೀತಿಯಲ್ಲಿ ಭಾರಿ ಹಿಂದಿನ ನಾವು ನೋಡ್ತಾ ಇದ್ದೇವೆ. ಈ ಸಮುದಾಯವನ್ನೇ ಒಂದು ದೃಷ್ಟಿಕೋನದಿಂದ ವಿರೋಧ ಮಾಡುವಂಥ ಪ್ರಯತ್ನಗಳನ್ನು ಭಾರಿ ಹಿಂದಿನಿಂದಲೇ ಮಾಡ್ತಾಯಿದ್ರು. ಈಗಂತೂ ಕಾಂಪಿಟೀಟರು ನನ್ನ ಪಾರ್ಟಿಯಲ್ಲೇ ಒಬ್ಬ ಇದ್ದಾನೆ ಅಂತ ಅದನ್ನೂ ಮಾಡ್ತಾ ಇದ್ದಾರೆ. ಆದರೆ ಯಾವುದೋ ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗಾಗಿ ಇಡೀ ಸಮುದಾಯವನ್ನು ಯಾಕೆ ಬಲಿ ಕೊಡ್ತೀರಾ? ವೈಜ್ಞಾನಿಕವಾಗಿ ಲೆಕ್ಕಾಚಾರ ಆಗಿಲ್ಲ, ಇದು ಸೈಂಟಿಫಿಕ್ ಆಗಿ ಇದಾಗಬೇಕು ಅಂತ ಹೇಳುವಂಥದ್ದನ್ನು ಭಾರಿ ದಿನಗಳಿಂದ ಇಡೀ ಊರಿಡೀ ಹೇಳ್ತದೆ, ಲೋಕ ಇಡೀ ಹೇಳ್ತದೆ. ಆದರೆ ಇವರ ಕಿವಿ ಇಷ್ಟು ಕಿವಿಡಾಗಬಾರ್ದು. ಸಿದ್ದರಾಮಯ್ಯರು ಸಂಖ್ಯೆಯನ್ನು ಕಡಿಮೆ ಮಾಡಿ ಯಾವುದೋ ಒಂದು ಒಕ್ಕಲಿಗ ಸಮುದಾಯವನ್ನು ನಾನು ಕಂಟ್ರೋಲಿಗೆ ತರ್ತೇನೆ, ಅವರಿಗೆ ಕೊಡುವಂಥ ಹಕ್ಕುಗಳನ್ನು ಮೊಟಕುಗೊಳಿಸ್ತೇನೆ ಅಂತ ಏನಾದರೂ ಸಿದ್ದರಾಮಯ್ಯ ಆಲೋಚನೆ ಮಾಡಿದರೆ ಇದವರ ಕೊನೆಯ ದಿನಗಳನ್ನು ಅವರು ಎಣಿಸುವಂಥ ಕಾಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನೋಡಿ, ನಾನು ಇನ್ನೊಬ್ಬರ ಬಗ್ಗೆ ಮಾತಾಡಲ್ಲ. ನನಗೆ ನನ್ನ ಹತ್ರ ಬಂದಂಥ ನನ್ನ ಸಮುದಾಯದ ಬೇರೆ ಬೇರೆ ಜನರುಗಳ ಬಗ್ಗೆ, ಇವತ್ತು ಇಲ್ಲಿ ಬಂದಾಗ ಸಿಕ್ಕಿದವರ ಸಂಗತಿಗಳ ಬಗ್ಗೆ, ಆ ಕಾಂತರಾಜು ವರದಿ ಅದು ಸೈಂಟಿಫಿಕ್ ಆಗಿ ಆಗಲಿಲ್ಲ ಅಂತ ಹೇಳೋದಕ್ಕೆ ನಾನು ಸಾಧಾರಣ ಕನಿಷ್ಠ 2,000 ಜನರನ್ನು ಕೇಳಿದ್ದೀನಿ. 2,000 ಜನರಲ್ಲಿ ಎಲ್ಲ 50 ಜನ ಹೌದಪ್ಪ ನಮ್ಮಲ್ಲಿಗೆ ಯಾರೋ ಬಂದಿದ್ರು ಅಂತ, ಅದು ಕೂಡ ಯಾರೋ ಬಂದಿದ್ರು, ಬಾಕಿ ಅವರ ಮನೆಗೆ ಹೋಗಲಿಲ್ಲ. ಇವರು ಕೂತ್ಕೊಂಡೆ ಏನೋ ಸಿನಿಮಾ ನೋಡಿದ್ರೆ ಇಲ್ಲಿ ಎಲ್ಲರ ಮನೆಗೆ ಹೋಗಿದ್ದೇವೆ, ಭೇಟಿ ಕೊಟ್ಟಿದ್ದೇವೆ ಅಂತ ಸಿದ್ದರಾಮಯ್ಯ ಅಹಂಕಾರದ ತುದಿಗೆ ತಲುಪಿಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ಶ್ರೀಗಳ ಜೊತೆ ಮಾತಾಡೋದು ಸರ್, ಈ ಒಂದು ವಿಚಾರವಾಗಿ ನಾನು ಶ್ರೀಗರ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ, ಆದರೆ ಇದರ ಬಗ್ಗೆ ನಾನು ಇಲ್ಲಿ ಮಾತಾಡಲಿಲ್ಲ. ಮಾತಾಡ್ತೇನೆ, ಇವತ್ತು ಶ್ರೀಗಳಲ್ಲಿ ಮಾತಾಡ್ತೇನೆ, ಇಲ್ಲಿ ಬಂದಂಥ 100 ಜನರಲ್ಲಿ ಮಾತಾಡ್ತೇನೆ, ನನ್ನ ಪಕ್ಷದ ಎಲ್ಲ ಜನಪ್ರತಿನಿಧಿಗಳಲ್ಲಿ, MLAಗಳಲ್ಲಿ, MP ಗಳಲ್ಲಿ ಮಾತಾಡ್ತೇನೆ. ಮತ್ತು ಇದನ್ನು ಎಲ್ಲ ಒಂದು ಕಡೆ ಈ ರೀತಿ ದುರಹಂಕಾರದ ವರ್ತನೆ, ಒಂದು ಸಮಾಜದ ಮೇಲೆ ಗದಾಪ್ರಹಾರ ಮಾಡುವಂಥ ಈ ಪ್ರವೃತ್ತಿಯ ಬಗ್ಗೆ ಇದನ್ನು ನಾನು ಖಂಡಿತವಾಗಿ ಖಂಡಿಸ್ತೇನೆ. ಅಲ್ಲ ರೀ, ಇದೆಲ್ಲ ಚರ್ಚೆ ಆಗಬೇಕು, ಎಲ್ಲವೂ ವಿಚಾರಗಳು ಹೊರಗೆ ಬರಬೇಕು. ಆ ವಿಚಾರಗಳು ಹೊರಗೆ ಬರುವಂಥ ಇವತ್ತು DK ಶಿವಕುಮಾರ್ ಅವರ ಪಾರ್ಟಿಯವರ MLAಗಳನ್ನು ಕರೆದಿದ್ದಾರೆ. ಏನಾಗಿದೆ ಅಂತ ತಿಳ್ಕೊಳ್ಳೋಣ, ಎಲ್ಲವನ್ನ ತಿಳ್ಕೊಂಡು ಮಾಡಬೇಕು, ಏಕದಮ್ಮ ಹಾರಿ ಬೀಳುವಂಥ. ಸರ್, ಕುಮಾರಸ್ವಾಮಿ ಮಾತಾಡಿದ್ದಾರೆ, ಪೆನ್ನು ಪೇಪರ್ ತಗೊಂಡವರು ಮರಣ ಶಾಸನ ಬರೀತಾರೆ ಸಮುದಾಯದ ಮಾತನ್ನು ಕುಮಾರಸ್ವಾಮಿ ಅದು ಅವರ ಸ್ಟೇಟ್ಮೆಂಟ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.